ಆರ್ಥಿಕವಾಗಿ ಪರಾವಲಂಬಿಗಳಾದ ದಲಿತರು, ದೇವದಾಸಿ ಮಹಿಳೆಯರು, ಒಂಟಿ ಮಹಿಳೆಯರು ಹಾಗೂ ಮಸಣ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಿಸೆಂಬರ್ 20ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಮಕ್ಕಳ ಹೋರಾಟ ಸಮಿತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಒಂಟಿ ಮಹಿಳೆಯರು, ಮಸಣ ಕಾರ್ಮಿಕರು ಮತ್ತು ದೇವದಾಸಿ ಮಹಿಳೆಯರಿಗೆ, ಬಡ ದಲಿತರಿಗೆ ಮಾಸಿಕ ಸಾಮಾಜಿಕ ಪಿಂಚಣಿಯನ್ನು 6,000 ರು ನೀಡಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಏನೇನು ಸಮಸ್ಯೆ ಅಂದ್ರೆ ಎಲ್ಲ ದೇವದಾಸಿ ಹೆಣ್ಮಕ್ಳಿಗೆ ಪೆನ್ಷನ್ಸ್ ಹೆಚ್ಚಿಗೆ ಆಗ್ಬೇಕ್ರಿ, ಹೊಲ ಸಿಗ್ಬೇಕ್ರಿ ನಮ್ಗೆ ಸರ್ಕಾರದಿಂದ. ಆಯ್ತು ಮುಂದೆ ನಮ್ಮ ಮಕ್ಕಳಿಗೆಲ್ಲ ಶಾಲೆ ಶಿಕ್ಷಣಕ್ಕೆ ಅನುದಾನ ಕೊಡ್ಬೇಕ್ರಿ, ಸೌಲಭ್ಯ ಎಲ್ಲ ಅಷ್ಟು ದೂರ್ಲಿಂದ ನಾವು ಬಂದಿದ್ದೇವ್ರಿ. ಎಲ್ಲ ನಮಗೆ ಗೋರ್ಮೆಂಟ್ಲಿಂದ ನಮಗೆ ಸಹಕಾರ ಮಾಡ್ಬೇಕ್ರಿ. ನಮಗೆಲ್ಲ ಅನುದಾನ ಕೊಡ್ಬೇಕಲ್ರಿ. ನಮಗೆ ಅನುದಾನನೇ ಬಂದು ಮುಟ್ಟಲ್ಗ್ಯಾವ, ತಲುಪಲ್ಗ್ಯಾವ್ರಿ ಸರ್. ನಮಗೆಲ್ಲ ಸೌಲಭ್ಯ, ನಮಗೆಲ್ಲ ನಮ್ಮದು ಮಾತಾ ಬೇಡಿಕೆ ಎಲ್ಲ ಈಡೇರಿಸ್ತಾ ಆಮ್ಯಾಗ ಅಂದರೆ ನಾವು ಇಲ್ಲಿದು ಹೋರಾಟ ಮಾಡಿ ಬಿಟ್ಟು ಹೋಗ್ತೇವ್ರಿ. ನಾವು ಇಲ್ಲ ಅಂದ್ರೆ ನಾವು ಹಿಂಗೆ ಹೋರಾಟ ನಾವು ಮಾಡೋದೇ. ನಮಗೂ ಇರ್ಲಾಕ ಮನೆ ಇಲ್ಲ. ನಾವು ಈಗ ಮುಂದೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನಾರೇ ಅನುಕೂಲ ಮಾಡಬೇಕು. ನಮಗೆ ಜಾತಿ ನೋಡಿ ಮನೆ ಕಿರಾಯಿ ಕೊಡ್ತಾರೆ. ನಮ್ಮ ಕಾಸ್ಟ್ ಮೇಲೆ ಮನೆ ಕಿರಾಯಿ ಕೊಡ್ತಾರೆ. 1 ವರ್ಷ 2 ವರ್ಷ ಉಳಿಯೋದು ಮನೆ ಖಾಲಿ ಮಾಡಂತಾರೆ. ನಮಗೆ ಇರ್ಲಾಕ ಮನೆ ಬೇಕು. ಮನೆ ಬೇಕ್ರಿ, ನಮಗೆ ಜಾಗ ಬೇಕು ಏಟರೆ. ಈಗ ನಾವು ಎಲ್ಲಿದ್ದೀವಿ ಅದೇ ನಮಗೆ ಕಬ್ಜಾ ಮಾಡಿ ಕೊಡಬೇಕು. ನಾವು ಒಂಟಿ ಮಹಿಳಾ ಸಂಘಕ್ಕೆ ಹೋರಾಟ ಮಾಡ್ತಿದ್ದೇವೆ. ನಮಗೆ ಭಾಳ ನಷ್ಟ ಆಗೈತ್ರಿ. ಒಬ್ಬಳ ಹೆಣ್ಮಗಳು 4 ಮಂದಿ ಮಕ್ಕಳು ಜೀವನ ಮಾಡೋಕೆ ಕಷ್ಟ ಆಕತಿ. ಅದಕ್ಕೆ ನಮಗೆ ಏನಾರಾದರೂ ಅದು ಸರ್ಕಾರದಿಂದ ಸಹಾಯ, ಸಂಬಳ ಹೆಚ್ಚಿಗೆ ಮಾಡ್ಬೇಕ್ರಿ. ಆಮ್ಯಾಕೆ ಹೆಣ್ಮಕ್ಳಿಗೆ ಸ್ವಲ್ಪ ದುಡ್ಡು ಇಡಬೇಕು. ಆಮ್ಯಾಕೆ 5 ಎಕರೆ ಜಮೀನು ಕೊಡ್ಬೇಕು. ಮಕ್ಕಳಿಗೆ ಅದ ರೀ, ಮಕ್ಕಳು ಓದ್ಯಾರ್ರಿ, ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕು. ನೌಕರಿ ಆಧಾರ ದಾರಿ ಮಾಡ್ಬೇಕು ರೀ. ಆಮ್ಯಾಕೆ ಮಕ್ಕಳಿಗೆ ಅವ್ರಿಗೆ ಮದುವೆ ಮಾಡೋಕೆ ಸ್ವಲ್ಪ ದುಡ್ಡು ಇಡ್ಬೇಕ್ರಿ. ಅದಕ್ಕೋಸ್ಕರ ನಾವು ಬೇಡಿಕೆ ಬೇಡ್ತಾರೆ. ನಾವು ದೇವದಾಸಿ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡೋದು, ಪೆನ್ಷನ್ ಜಾಸ್ತಿ ಆಗಬೇಕು ನಮಗೆ. ಆಮೇಲೆ ಸರ್ವೆ ಪಟ್ಟೆಗೆ ಯಾರು ಉಳಿಲಾರ್ದಂಗೆ ಸರ್ವೆ ಆಗಬೇಕು. ಅವ್ರಿಗೂ ಪುನರ್ವಸತಿ ಕೊಡಿಸ್ಬೇಕಂತೇಳಿ ನಮ್ಮ ಮನವಿ. ಆಮೇಲೆ ಯಾರು ಹೊರಗುಳಿಲಾರ್ದಂಗೆ ಸರ್ವೆ ಮಾಡಬೇಕು. ಆಮೇಲೆ ನಿವೇಶನೂ ಕೊಡಬೇಕು ಅವರಿಗೆ. ಮಕ್ಕಳಿಗೆ, ದೇವದಾಸಿ ಮಕ್ಕಳಿಗೆ ಸಾಲ ಸೌಲಭ್ಯ, ಆಮೇಲೆ ಓದೋಕ್ಕೂ ವ್ಯವಸ್ಥೆ ಆಗ್ಬೇಕಂತೇಳಿ ನಮ್ಮ ಮನವಿ. 5 ಸಂಘಟನೆಯಿಂದ ನಾವು ಹೋರಾಟ ನಡೆಸ್ತಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಬಂದು ಇಲ್ಲಿ ಕುಂತಿದ್ದೀವಿ ಬೆಂಗಳೂರಿನಲ್ಲಿ. ಭಾಳ ಮುಖ್ಯವಾಗಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ, ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ, ಈ ಸಮಿತಿಯಿಂದ ನಾವು ಬಂದು ಇಲ್ಲಿ ಕುಂತಿದ್ದೀವಿ. ಇಲ್ಲಿ 1000 ಜನ ಸೇರಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತು ಒಂಟಿ ಮಹಿಳೆಯರ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಮಿತಿ ಅಂತ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಸಂಘ ಕಟ್ಟಿದ್ದೀವಿ. ಅಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾವೆ. ಹಲವಾರು ಸಮಸ್ಯೆಗಳು ಅಂತಂದೇಳಿದರೆ, ಇವತ್ತು ಒಂಟಿ ಮಹಿಳೆಯರು ಅಂತ ಹೇಳಿದ್ರೆ ವಿಧವಾ ಮಹಿಳೆಯರು, ಗಂಡನಿಂದ ದೂರ ಆದಂಥ ಮಹಿಳೆಯರು, ಮತ್ತು ಯಾವುದಾದ್ರೂ ಕಾರಣಕ್ಕೆ ಮದುವೆ ಆಗಲಾರ್ದಂಥ ಮಹಿಳೆಯರು, ಇವರು ಒಬ್ಬರೇ ಇರ್ತಕ್ಕಂಥದ್ದು. ಇದನ್ನು ನಾವು ಸಂಘ ಕಟ್ಟೋದು ಯಾವುದಕ್ಕೆ ಅಂತಂದೇಳಿದರೆ, ಇದು ಹಲವಾರು ಮೂಢನಂಬಿಕೆಗಳಿದ್ದಾವೆ, ಇದೇನು ಸಂಪ್ರದಾಯಗಳು ಇದ್ದಾವೆ. ಮತ್ತು ಅದೇ ಸಂದರ್ಭದಲ್ಲಿ ಇವತ್ತು ಆ ಒಂಟಿ ಮಹಿಳೆಯರಿಗೆ ಮೇಲೆ ಹಲವಾರು ರೀತಿಯ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಇವತ್ತು ಭಾಳ ಮುಖ್ಯವಾಗಿ ಇದು ಒಂಟಿ ಮಹಿಳೆಯರ ಒಂದು ಏನು ಪೆನ್ಷನ್ನು, ಒಂಟಿ ಮಹಿಳೆಯರ ಮತ್ತು ವಿಧವಾ ಹೆಣ್ಮಕ್ಳ ಪೆನ್ಷನ್ ಏನಿದೆಯಲ್ಲ, ಈ ವಿಧವಾ ಹೆಣ್ಮಕ್ಳ ಪೆನ್ಷನ್ನು 65 ವರ್ಷ ಇದ್ದಂಥವ್ರಿಗೆ 1,200 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇವತ್ತು 30-35 ವರ್ಷ ಒಳಗಿದ್ದಂಥ ಹೆಣ್ಮಕ್ಳಿಗೆ 800 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಇಷ್ಟು ಸಣ್ಣ ಮಟ್ಟದ ಪೆನ್ಷನ್ ಕೊಟ್ಟರೆ ಇವ್ರಿಗೆ ಯಾವುದಕ್ಕೂ ಕೂಡ ಸಾಕಾಗಲ್ಲ. ಇವ್ರಿಗೆ ಏನು ಆಸ್ಪತ್ರೆ ಖರ್ಚು ಇರ್ಬೋದು, ಇವರು ಏನು ಊಟದ ಖರ್ಚು ಇರ್ಬೋದು, ಅಥವಾ ಬೇರೆ ಬೇರೆ ಏನೆಲ್ಲ ಖರ್ಚುಗಳಿದ್ದಾವೆ, ಈ ಖರ್ಚಿಗೆ ಸಾಕಾಗಲ್ಲ ಅನ್ನೋಂಥದ್ದು ಒಂದು. ಇನ್ನು ಎರಡನೇದೇನು, ವಿಧವಾ ಹೆಣ್ಣುಮಕ್ಳಿಗೆ 800 ರೂಪಾಯಿ ಕೊಟ್ಟರೆ ಇವತ್ತು ಒಬ್ಬಳೇ ಹೆಣ್ಮಗಳು 2-3 ಜನ ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಏನು, ಅವ್ರ ಮಕ್ಕಳಿಗೆ ಬಟ್ಟೆ ಬರೆ, ಅವ್ರ ಮಕ್ಕಳಿಗೆ ಆರೋಗ್ಯ, ಇವೆಲ್ಲವೂ ಕೂಡ ತುಂಬಾ ಕಷ್ಟ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅವ್ರಿಗೆ ಈ ಪೆನ್ಷನ್ ಬಿಟ್ಟರೆ ಬೇರೆ ಆದಾಯ ಇಲ್ಲ. ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಒಳಗಡೆ ಕೂಡ ಕೆಲಸ ಕೂಡ ಜಾಸ್ತಿ ಸಿಗಲ್ಲ.
ಒಂದು ವರ್ಷದಲ್ಲಿ 1.5-2 ತಿಂಗಳ ಕೆಲಸ ಇರುತ್ತೆ. ಆ ಸಿಕ್ಕಂಥ ಕೆಲಸದಲ್ಲಿ ಅವ್ರು ಏನು ಕೂಡ ಮಾಡ್ಕೊಳಕ್ಕಾಗಲ್ಲ. ಇವತ್ತು ಶಿಕ್ಷಣ ಕೂಡ ನಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಖಾಸಗೀಕರಣ ಆಗಿರೋದ್ರಿಂದ ಯಾರ ಮಕ್ಕಳಿಗೆ ಯಾರು ಹಣಕಾಸು ಇರ್ತೈತಿ ಅಂಥವ್ರ ಮಕ್ಕಳಿಗೆ ಮಾತ್ರ ಶಿಕ್ಷಣ, ಇಂಥವ್ರ ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಗಲಾರ್ದಂಥ ವ್ಯವಸ್ಥೆಯನ್ನು ನಾವು ನೋಡ್ತಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂಟಿ ಮಕ್ಕಳು, ಎಲ್ಲ ವಯಸ್ಸಿನ ಹೆಣ್ಣು ಮಕ್ಕಳನ್ನ, ಒಂಟಿ ಹೆಣ್ಮಕ್ಳು ಯಾರಿದಾರ ಅವ್ರನ್ನ ಸರ್ಕಾರ ಸಮೀಕ್ಷೆ ಮಾಡಿ ಅವರಿಗೆ ಪುನರ್ವಸತಿಯನ್ನು ರೂಪಿಸಬೇಕು ಅನ್ನೋಂಥ ನಾವು ಒತ್ತಾಯ ಮಾಡ್ತಾಯಿದ್ವಿ. ಭಾಳ ಮುಖ್ಯವಾಗಿ ಮನೆ ನಿವೇಶನ, ರೇಷನ್ ಕಾರ್ಡು ಇವತ್ತು ನಾವು ಒತ್ತಾಯ ಮಾಡಿ ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದೀವಿ. ಆ ಅರ್ಜಿನ ಪರಿಗಣಿಸ್ಬೇಕು. ಮನೆ ನಿವೇಶನಕ್ಕಾಗಿ ಅರ್ಜಿ ಹಾಕಿದ್ವಿ, ಅದನ್ನು ಪರಿಗಣಿಸ್ಬೇಕು ಸರ್ಕಾರ. ಅಲ್ಲಿ ಸಮೀಕ್ಷೆ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಯಾರ್ಯಾರಿಗೆ ಜಾಗ ಇಲ್ಲ ಅಂಥ ಹೆಣ್ಮಕ್ಳಿಗೆ ಜಾಗ ಕೊಟ್ಟು ಮನೆ ನಿವೇಶನ ಮನೆ ಕಟ್ಸ್ಕೊಡ್ಬೇಕು ಅನ್ನೋಂಥದ್ದು.